ಕಟ್ಟಡ ಕಾರ್ಮಿಕರು ನಮ್ಮ ದೇಶದ ಏಳಿಗೆಗೆ ಶ್ರಮಿಸುತ್ತಿರುವ ಕಾಯಕಯೋಗಿಗಳು, ಶ್ರಮವನ್ನೇ ನಂಬಿರುವ ಶ್ರಮಜೀವಿಗಳು. ಕೃಷಿಯ ಬಳಿಕ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ದೊಡ್ಡ ಕಾಣಿಕೆ ನೀಡುತ್ತಿರುವ ಕಟ್ಟಡ ಹಾಗೂ ಇತರ ನಿರ್ಮಾಣ ಉದ್ಯಮದಲ್ಲಿ ಲಕ್ಷಾಂತರ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಈ ಅಸಂಘಟಿತ ಕಾರ್ಮಿಕರ ಹಿತರಕ್ಷಣೆಯ ಜವಾಬ್ದಾರಿ ಪ್ರತಿ ಸರ್ಕಾರದ್ದಾಗಿದೆ. ಇದನ್ನು ಮನಗಂಡು ಕರ್ನಾಟಕ ಸರ್ಕಾರವು 2007ರಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿತು. ಆ ಮೂಲಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಕಾಯ್ದೆಗಳನ್ನು ಯಥಾವತ್ತಾಗಿ ಕಾರ್ಯರೂಪಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿತು. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಸರ್ಕಾರಿ ಶಾಸನಾತ್ಮಕ ಸಂಸ್ಥೆಯಾಗಿದೆ. ಮಾನ್ಯ ಕಾರ್ಮಿಕ ಸಚಿವರು, ಕರ್ನಾಟಕ ಸರ್ಕಾರ ಇವರು ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಇದಲ್ಲದೆ ಮಂಡಳಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ವರ್ಗದ 4 ಪ್ರತಿನಿಧಿಗಳು, ಕಟ್ಟಡ ನಿರ್ಮಾಣದಾರರ 4 ಪ್ರತಿನಿಧಿಗಳು ಹಾಗೂ ಸರ್ಕಾರದ 4 ಪ್ರತಿನಿಧಿಗಳು ಒಳಗೊಂಡಂತೆ 12 ಸದಸ್ಯರಿರುತ್ತಾರೆ. IAS ಅಥವಾ ಕೇಂದ್ರ ಸೇವೆಯ ಗ್ರೂಪ್ ಎ ಅಧಿಕಾರಿಗಳನ್ನು ನಿಯೋಜನೆ ಮೇರೆಗೆ ಮಂಡಳಿಯ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ನೇಮಕ ಮಾಡಲಾಗಿರುತ್ತದೆ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕೆ ಕಟಿಬದ್ಧವಾಗಿರುವ ಮಂಡಳಿಯು ಉದಾತ್ತ ಧ್ಯೇಯೋದ್ದೇಶಗಳನ್ನು ಹೊಂದಿದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕರು ಅಸಂಘಟಿತ ವಲಯಕ್ಕೆ ಸೇರಿರ್ತಾರೆ. ಇವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಇವರಿಗೆ ವಿವಿಧ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಕೆಲಸ ಈ ಮಂಡಳಿಯದಾಗಿದೆ. ಈ ಮಂಡಳಿಯು 2007ರಿಂದ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ಕೂಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಆರ್ಥಿಕ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೆ ತಂದು ನಿರಂತರವಾಗಿ ಮಂಡಳಿಯು ಅವರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ. ಮುಖ್ಯವಾಗಿ ಈ ಮಂಡಳಿಯ ಧ್ಯೇಯೋದ್ದೇಶ ಮುಖ್ಯವಾದ ಕೆಲಸ ಏನಂದರೆ ನಿಜವಾದಂತಹ ಕಟ್ಟಡ ಕಾರ್ಮಿಕರನ್ನು ಗುರುತಿಸಿ ಅವರನ್ನು ನೋಂದಣಿ ಮಾಡ್ತಕ್ಕಂತಹದ್ದು ಮಂಡಳಿಯ ಮುಖ್ಯವಾದಂತಹ ಕೆಲಸ. ನೋಂದಣಿ ಆದ ನಂತರ ನೆಕ್ಸ್ಟು ಈ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ನಿರ್ಮಾಣ ಆಗುವಂತಹ ಕಟ್ಟಡಗಳ ಒಟ್ಟು ನಿರ್ಮಾಣ ವೆಚ್ಚದ ಮೇಲೆ ಸುಮಾರು 1% ಸುಂಕವನ್ನು ವಸೂಲಿ ಮಾಡುವಂಥದ್ದು. ಈ ವಸೂಲಿ ಮಾಡಿದ ನಂತರ ನಾವು ಈ ಒಂದು ಏನು ಕಟ್ಟಡ ಕಾರ್ಮಿಕರಿಗೆ ವಿವಿಧ ಬಗೆಯ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅವರ ಶ್ರೇಯೋಭಿವೃದ್ಧಿಯನ್ನು ನಿರ್ವಹಿಸುವುದು. ಸುಮಾರು 2007ರಿಂದ ಈ ಮಂಡಳಿ ಸ್ಥಾಪನೆಯಾದಾಗಲಿಂದ ಇಲ್ಲಿವರೆಗೂ ಕೂಡ ಮಂಡಳಿಯು ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಅವರ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಅವರ ಏಳಿಗೆಗೆ ಮತ್ತು ಅವರಿಗೆ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರಿಂದ ದಯವಿಟ್ಟು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ, ನಿಜವಾದಂಥ ಕಟ್ಟಡ ಕಾರ್ಮಿಕರು ವರ್ಷದಲ್ಲಿ 1 ಬಾರಿ ತಾವು ಬಿಡುವನ್ನು ಮಾಡಿಕೊಂಡು ನೋಂದಣಿ ಮಾಡಿಸ್ಕೊಳ್ಳಿ. ಮತ್ತು ನೋಂದಣಿ ಮಾಡಿಸಿದ ನಂತರ ಪ್ರತಿ ವರ್ಷ ನವೀಕರಣ ಮಾಡುವುದನ್ನಂತೂ ದಯವಿಟ್ಟು ಮರೆಯಬೇಡಿ. ಹಾಗಾದರೆ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರು ಅಂದರೆ ಯಾರು? ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಕ್ಕೆ ನೇಮಿಸಿಕೊಳ್ಳಲಾದ ಕುಶಲ, ಅರೆಕುಶಲ, ಶ್ರಮಿಕ, ಮೇಲುಸ್ತುವಾರಿ, ತಾಂತ್ರಿಕ, ಲಿಪಿಕ ಕೆಲಸ ಮಾಡುವ ವ್ಯಕ್ತಿಗಳನ್ನು ಕಟ್ಟಡ ಕಾರ್ಮಿಕರು ಅಂತ ಪರಿಗಣಿಸಲಾಗುತ್ತದೆ. ಆದರೆ ಈ ಕಾರ್ಮಿಕರು ಮಂಡಳಿಯಿಂದ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಅವರು ತಮ್ಮ ಹೆಸರನ್ನು ಮಂಡಳಿಯಲ್ಲಿ ನೋಂದಾಯಿಸಲೇಬೇಕು.
ಅದಕ್ಕೆ ಕೆಲವೊಂದು ಅರ್ಹತೆಗಳು ಕೂಡ ಬೇಕಾಗುತ್ತವೆ. ಅವೇನೆಂದರೆ, ನೋಂದಣಿ ಪೂರ್ವದ 12 ತಿಂಗಳ ಅವಧಿಯಲ್ಲಿ ಕನಿಷ್ಠ 90 ದಿನಗಳ ಕಾಲ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಾಗಿ ದುಡಿದಿರಬೇಕು. ಆತ 18ರಿಂದ 60 ವಯೋಮಾನದವನಾಗಿರಬೇಕು. ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಬೇಕಾದ್ರೆ ಕೆಲವು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಅವುಗಳೆಂದರೆ ಉದ್ಯೋಗ ದೃಢೀಕರಣ ಪತ್ರ ಮತ್ತು ಸ್ವಯಂ ದೃಢೀಕರಣ ಪತ್ರ, ಅರ್ಜಿದಾರ ಹಾಗೂ ಅವಲಂಬಿತರ ಆಧಾರ್ ಕಾರ್ಡ್ ಪ್ರತಿ, ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಅರ್ಜಿದಾರರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ದೂರವಾಣಿ ಸಂಖ್ಯೆ. ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಅರ್ಜಿದಾರರು ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಥವಾ ಕಾರ್ಮಿಕ ನಿರೀಕ್ಷಕರಿಗೆ ಸಲ್ಲಿಸಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಗುರುತಿನ ಚೀಟಿ ಪಡೆಯಬಹುದಾಗಿದೆ. ಈ ರೀತಿ ಹೆಸರು ನೋಂದಾಯಿಸಿಕೊಂಡ ಕಾರ್ಮಿಕರು ಮಂಡಳಿಯ ನಾನಾ ಯೋಜನೆಗಳಿಗೆ ಅರ್ಹರಾಗಿರುತ್ತಾರೆ. ಅವರು ನಿಯಮಗಳಿಗನುಸಾರವಾಗಿ ಸೌಲಭ್ಯಗಳನ್ನು ಪಡೆದು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬಹುದು. ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಹಾಗೂ ಅಭದ್ರತೆಯಿಂದ ಜೀವನ ಸಾಗಿಸುತ್ತಿದ್ದ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಜೀವಕ್ಕಿಂದು ಭದ್ರತೆ ದೊರೆತಿದೆ. ಅಲ್ಲದೆ ಅವರ ಬೆವರಿನ ಶ್ರಮಕ್ಕೆ ಕಲ್ಯಾಣ ಮಂಡಳಿ ಗೌರವ ತಂದುಕೊಟ್ಟಿದೆ ಅನ್ನೋದು ಫಲಾನುಭವಿಗಳ ಮಾತು. ನನ್ನ ಜೀವನದಲ್ಲಿ ಲೇಬರ್ ಕಾರ್ಡಿಂದ ಸಾಕಷ್ಟು ನಾನು ಪಡ್ಕೊಂಡಿದ್ದೀನಿ. ಮುಂದೆ ನನ್ನ ಮಕ್ಕಳ ಭವಿಷ್ಯನೂ ಅದರಿಂದ ರೂಪಿಸ್ಕೊಂತೀನಿ ಅನ್ನೋ ಭರವಸೆ ನನಗಿದೆ ಮೇಡಮ್. ನನಗೆ 23 ವರ್ಷ ಆಯಿತು ನಾನು ಕಾರ್ಡ್ ಮಾಡಿಸಿ. ನನ್ನ ಮಕ್ಕಳಿಗೆ 5ನೇ ತರಗತಿ ಮಕ್ಕಳಿಂದನೂ ಸ್ಕಾಲರ್ಶಿಪ್ ಬರ್ತೈತೆ. ಇನ್ನು ಅನುದಾನಗಳು, ಈ ಬುಕ್ ಕಿಟ್ಗಳು ಮತ್ತು ನಮ್ಮ ಟೂಲ್ ಕಿಟ್ಗಳು ಮತ್ತು ಫುಡ್ ಕಿಟ್ಗಳು ಅವು ವರ್ಷ ಕೊಡ್ತಾಯಿದ್ರು. ತಗೊತಾನೇ ಇದ್ದೀವಿ, ಇಲ್ಲಿವರೆಗೂ ತಗೊಂಡೇ ಇದ್ದೀವಿ. ಇನ್ನು ತಗೊಂಡಿದ್ರು ಅವರೇ ಫೋನ್ ಮಾಡಿ ಕರೆದು ಕೊಟ್ಟವ್ರೆ. ಇವಾಗವರೆಗೂ ನಮ್ಗೆ ಅದರಿಂದ ಯಾವುದೇ ಆಗಿ ಕುಂದು ಕೊರತೆಗಳು ಆಗಿಲ್ಲ. ಲೇಬರ್ ಕಾರ್ಡಿಂದ ಜೀವನಕ್ಕೆ ಎಲ್ಲ ಇದೆ. ಮತ್ತು ಲಾಕ್ಡೌನಲ್ಲಿ ನಮಗೆ ಅಕೌಂಟ್ಗಳಿಗೆಲ್ಲ ದುಡ್ಡು ಬಂದಿದೆ, ಮತ್ತು ಫುಡ್ ಕೊಟ್ಟಿದೆ ಕಿಟ್ಟು. ನಮಗೀಗ ಒಂದು ಧೈರ್ಯನೂ ಇದೆ. ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಲಿ ಯಾವುದೇ ಒಂದು ಇದಕ್ಕಾಗಲಿ ಆ ಕಾರ್ಡಿಂದ ನಮಗೆ ತುಂಬಾ ಅನುಕೂಲನೂ ಇದೆ. ಲೇಬರ್ ಕಾರ್ಡಿಂದ ಧನ್ಯವಾದಗಳು ಲೇಬರ್ ಕಾರ್ಡು ಡಿಪಾರ್ಟ್ಮೆಂಟ್ ಅವರಿಗೆ. ಹೀಗೆ ಕಟ್ಟಡ ಮತ್ತು ಇತರ ಕಾರ್ಮಿಕರ ಕಲ್ಯಾಣಕ್ಕೆ ಕಟಿಬದ್ಧವಾಗಿರುವ ಮಂಡಳಿಯು ಇಂದು ರಾಜ್ಯದ ಲಕ್ಷಾಂತರ ಕಾರ್ಮಿಕರ ಆಶಾಕಿರಣವಾಗಿದೆ. ಇದು ಕಾರ್ಮಿಕರ ಪಾಲಿನ ಕಾಮಧೇನು ಎನಿಸಿಕೊಂಡಿದೆ. ನಮಸ್ಕಾರ. ನಮ್ಮಲ್ಲಿ ಭಾಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಏನು ಗೊಂದಲಗಳು ಏನಿದ್ದಾವೆ ಅಥವಾ ಅದರದ್ದು ರೂಲ್ಸ್ ಏನಿದೆ ಅಂತ ಹೇಳಿ ಭಾಳಷ್ಟು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನನಗೆ ನೇರವಾಗಿ ಫೋನ್ ಮಾತನಾಡಿ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಒಂದು ಹೊಸ ಆ್ಯಪ್ನ ಮಾಡ್ತಾಯಿದ್ದೀವಿ, ಮುಂದೆ ಬರ್ತಂತೇನಲ್ಲಿ ಹೊಸ ಆ್ಯಪ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಲೇಬರಿಗೆ ಒಂದು ಮ್ಯಾನ್ಯುವಲ್ ಥರ ಒಂದು ಡೈರಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಕೆಲವು ಡೀಟೇಲ್ಸ್ನ ಕೇಳ್ತಾ ಇದ್ದೀವಿ. ನೀವು ಎಷ್ಟು ಬೇಗ ನಮಗೆ ಆ ಡೀಟೇಲ್ಸ್ನ ಆ ಅಪ್ಲಿಕೇಶನಲ್ಲಿ, ಆ ಆ್ಯಪ್ನಲ್ಲಿ ನಮಗೆ ನೀವು ದೊರಕಿಸ್ಕೊಡ್ತೀರಿ, ಅಷ್ಟು ಈಸಿಯಾಗಿ ನಮಗೆ ನಮ್ಮ ಅಧಿಕಾರಿಗಳಿಗೆ ನಮಗೆ ಈಸಿ ಆಗುತ್ತೆ.